ಹಾಯ್ ಸ್ನೇಹಿತರೆ, ಶ್ರೀಶೈಲದಲ್ಲಿ ಪಾಂಡವರು ಪ್ರತಿಷ್ಠಾಪಿಸಿದ 5 ಶಿವಲಿಂಗಗಳ ಕಥೆಯ ಬಗ್ಗೆ ನಿಮಗೆ ಗೊತ್ತೇ? ಯಾಕೆ ಪಾಂಡವರು ಅಲ್ಲಿಯೇ ಅವರು ಪಂಚ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದರು? ಅದರ ಬಗ್ಗೆ ತಿಳಿಯೋಣ ಬನ್ನಿ. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆದ್ದರು. ಆದರೆ ತಮ್ಮ ಬಂಧುಗಳನ್ನು ಮತ್ತು ಗುರುಗಳನ್ನು ಸಂಹರಿಸಿದ ಪಾಪಭಾರದಿಂದ ಪಾಂಡವರು ಕೊರಗುತ್ತಾರೆ. ಆ ಪಾಪದಿಂದ ಮುಕ್ತಿ ಪಡೆಯಲು ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಪಾಂಡವರು ತೀರ್ಥಯಾತ್ರೆಗೆ ಹೊರಡುತ್ತಾರೆ. ಆಗ ಅವರು ಅನೇಕ ಪುಣ್ಯಕ್ಷೇತ್ರಗಳನ್ನು ಸುತ್ತುತ್ತಾ ಕೊನೆಗೆ ಶಿವನ ಶ್ರೀಶೈಲ ಕ್ಷೇತ್ರಕ್ಕೆ ಬರುತ್ತಾರೆ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡಿ ಪಾಂಡವರು ಭಕ್ತಿಭಾವದಲ್ಲಿ ತಲ್ಲೀನರಾಗುತ್ತಾರೆ. ತಮ್ಮ ಪಾಪಗಳನ್ನು ನಿವಾರಿಸಲು ಅವರು ಸ್ವಾಮಿಯನ್ನು ಬೇಡುತ್ತಾರೆ. ನಂತರ 5 ಜನ ಸಹೋದರರು ತಮ್ಮ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಪವಿತ್ರವಾದ ಶ್ರೀಶೈಲ ಕ್ಷೇತ್ರದಲ್ಲಿ 5 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲು ನಿರ್ಧರಿಸುತ್ತಾರೆ. ಪಂಚಪಾಂಡವರು ತಮ್ಮ ತಮ್ಮ ಹೆಸರಿನ ಮೇಲೆ ಒಂದು ಶಿವಲಿಂಗವನ್ನು ಶ್ರೀಶೈಲ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಅದಕ್ಕೆ ನಿಷ್ಠೆಯಿಂದ ಅಭಿಷೇಕ ಮತ್ತು ಪೂಜೆಗಳನ್ನು ಮಾಡುತ್ತಾ ಶಿವನ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾರೆ. ಆಗ ಅವರ ನಿರ್ಮಲ ಭಕ್ತಿಗೆ ಮೆಚ್ಚಿ ಪರಮಶಿವನು ಅವರ ಪಾಪಗಳನ್ನು ಕ್ಷಮಿಸಿ ಮನಃಶಾಂತಿಯನ್ನು ಪ್ರಸಾದಿಸುತ್ತಾನೆ. ಹೀಗೆ ಪಾಂಡವರು ಪ್ರತಿಷ್ಠಾಪಿಸಿದ ಈ 5 ಲಿಂಗಗಳು ಪಾಂಡವ ಪ್ರತಿಷ್ಠಿತ ಲಿಂಗಗಳು ಎಂದು ಶ್ರೀಶೈಲದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತ್ತು. ಇನ್ನು ವಿಶೇಷ ಸಂಗತಿಯೇನೆಂದರೆ ಇಂದಿಗೂ ಸಹ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುವ ಭಕ್ತರು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ಈ 5 ಲಿಂಗಗಳ ದರ್ಶನವನ್ನು ಪಡೆಯುತ್ತಾರೆ. ಇದಾಗಿತ್ತು ಗೆಳೆಯರೆ ಪಾಂಡವರ 5 ಶಿವಲಿಂಗಗಳ ಕಥೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.